ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ಗೆ ಹೇಗೆ ಲಾಗಿನ್ ಆಗೋದು, ಏನಾದರೂ ಲಾಗಿನ್ ಪಾಸ್ವರ್ಡ್ ಮರ್ತೋಗಿದ್ರೆ ಹೇಗೆ ಅದನ್ನು ಲಾಗಿನ್ ಪಾಸ್ವರ್ಡ್ನ ನಾವು ಮತ್ತೆ ಕ್ರಿಯೇಟ್ ಮಾಡ್ಕೊಳ್ಳೋದು, ಮತ್ತು ಎಕೋ ಕ್ಲಬ್ ಫಾರ್ ಮಿಷನ್ ಲೈಫಲ್ಲಿ ನಾವು ನೋಟಿಫಿಕೇಷನ್ನ ಹೇಗೆ ಅಪ್ಲೋಡ್ ಮಾಡೋದು ಮತ್ತು ಹೇಗೆ ನೋಟಿಫಿಕೇಷನ್ನ ತಗೊಳ್ಳೋದು, ಮತ್ತು ಎಕೋ ಕ್ಲಬ್ ಫಾರ್ ಮಿಷನ್ ಲೈಫಲ್ಲಿ ಹೇಗೆ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ನಮ್ಮ ಸ್ಕೂಲ್ ಲಾಗಿನ್ ಆಗಿ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಮತ್ತು ನಿಮ್ಮ ನೋಟಿಫಿಕೇಷನ್ ಟ್ಯಾಬ್ ಮೇಲೆ ಬಂದು ಕೂರುತ್ತೆ. ಆತ್ಮೀಯರೇ, ಈಗ ನಾನು ಗೂಗಲ್ನಲ್ಲಿ ಎಕೋ ಕ್ಲಬ್ ಅಂತ ಬ್ರೌಸ್ ಮಾಡ್ಕೊಳ್ತೀನಿ. ಈಗ ಬ್ರೌಸ್ ಮಾಡಿದ್ಮೇಲೆ ಇಲ್ಲಿ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಮೇಲ್ಗಡೆ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಾವು ಡೈರೆಕ್ಟಾಗಿ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಲಾಗಿನ್ ಮೇಲೆ ಜಸ್ಟ್ ಟ್ಯಾಪ್ ಮಾಡಿದ್ರೆ 3 ಆಪ್ಷನ್ಸ್ ಸಿಗುತ್ತೆ: ಸ್ಕೂಲ್ ಲಾಗಿನ್, ಫ್ಯಾಕಲ್ಟಿ ಲಾಗಿನ್ ಮತ್ತು ಸ್ಟೇಟ್ ಅಡ್ಮಿನ್ ಲಾಗಿನ್ ಅಂತ. ನಾವಿಲ್ಲಿ ಮಾಡಬೇಕಾದ್ರೆ ಸ್ಕೂಲ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ UDIS ಕೋಡ್ ಅಂತ ಕೇಳುತ್ತೆ. ನಮ್ಮ ಶಾಲೆಯ UDIS ಕೋಡ್ ನಾವಿಲ್ಲಿ ಹಾಕಬೇಕಾಗುತ್ತೆ. UDIS ಕೋಡನ್ನು ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ನಿಮ್ಗೆ ಏನಾದ್ರು ಪಾಸ್ವರ್ಡ್ ಮರ್ತೋಗಿದ್ರೆ ಏನು ಮಾಡಬೇಕು? ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಫರ್ಗಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ UDIS ಅಲ್ಲಿ ಮೊಬೈಲ್ ನಂಬರ್ HM ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ. ಅಲ್ಲಿಗೆ ಏನಾಗುತ್ತೆ? OTP ಹೋಗುತ್ತೆ. ಇಲ್ಲಿ OTP ಎಂಟರ್ ಮಾಡಿದ ನಂತರ ನೀವು ಇಲ್ಲಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. OTPಯನ್ನು ಎಂಟ್ರಿ ಮಾಡಿದ ನಂತರ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸೆಟ್ ಯುವರ್ ಪಾಸ್ವರ್ಡ್ ಅಂತ ಕೇಳುತ್ತೆ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ? ನಿಮಗೆ ಏನು ಬೇಕೋ ಪಾಸ್ವರ್ಡ್ ಹಾಗೆ ಸೆಟ್ ಮಾಡ್ಕೋಬೇಕಾಗುತ್ತೆ. ಈಗೆಲ್ಲ ಒಂದು ಕ್ಯಾಪಿಟಲ್ ಲೆಟರು ಮತ್ತು ಸ್ಮಾಲ್ ಲೆಟರು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಮತ್ತು ಒಂದು ನಂಬರು ಮಿನಿಮಮ್ ಇರಬೇಕಾಗುತ್ತೆ. ಮಿನಿಮಮ್ 8 to 16 ಕ್ಯಾರೆಕ್ಟರ್ಸ್ ಒಳಗಡೆ ನೀವು ಪಾಸ್ವರ್ಡನ್ನು ಸೆಟ್ ಮಾಡಿಕೊಡಿ. ಈಗ ನಾನು ಪಾಸ್ವರ್ಡನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಡೇಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಮಗೆ ಏನು ಬರುತ್ತೆ? ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಡೈರೆಕ್ಟಾಗಿ ಏನಾಗ್ತೀರಾ? ಇಲ್ಲಿ ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿದ ತಕ್ಷಣ ಎಕೋ ಕ್ಲಬ್ಸ್ ಫಾರ್ ಮಿಷನ್ ಲೈಫ್ ನೋಟಿಫಿಕೇಷನ್ ಅಂತ ಬರುತ್ತೆ. ಈ ನೋಟಿಫಿಕೇಷನ್ ನೀವು ನೆಕ್ಸ್ಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಇಮೇಜ್ ಆರ್ PDF ಅಂತ ಇರುತ್ತೆ. ಈ ಇಮೇಜ್ ಎಲ್ಲಿ ಸಿಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ವರ್ಡ್ ಫೈಲ್ ಅಂತ ಇದೆ. ಅಂದರೆ ನಮ್ಮ ಹತ್ರ ನೋಟಿಫಿಕೇಷನ್ ಇಲ್ಲ ಅಂದರೆ ಇಲ್ಲಿ ಡೌನ್ಲೋಡ್ ವರ್ಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಾದ್ಮೇಲೆ ನೀವು ಡೌನ್ಲೋಡ್ ಟ್ಯಾಬ್ಗೆ ಹೋದರೆ ನಮಗೆ ಒಂದು ನೋಟಿಫಿಕೇಷನ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನಮಗೆ ನೋಟಿಫಿಕೇಷನ್ ಫಾರ್ ಕಾನ್ಸ್ಟಿಟ್ಯೂಷನ್ ಆಫ್ ಎಕೋ ಕ್ಲಬ್ ಫಾರ್ ಮಿಷನ್ ಲೈಫ್ ಅಂತ ಒಂದು ನೋಟಿಫಿಕೇಷನ್ ಓಪನ್ ಆಗುತ್ತೆ. ಇದೇ ನೋಟಿಫಿಕೇಷನ್. ನಂತರ ಇಲ್ಲಿ ನಾವು ಸ್ಕೂಲ್ ನೇಮನ್ನು ಎಡಿಟ್ ಮಾಡ್ಕೋಬೇಕು. ನಮ್ಮ ಸ್ಕೂಲ್ ನೇಮನ್ನು ಹಾಕ್ಕೊಳ್ಳಿ. ನಂತರ ಸ್ಕೂಲ್ ಪ್ರಿನ್ಸಿಪಲ್ ಅಂತ ಇದೆ. ಇಲ್ಲಿಗೆ ಬಂದರೆ ಸ್ಕೂಲ್ HM ಬರ್ತಾರೆ. ನಿಮ್ಮ HM ನೇಮನ್ನು ಹಾಕಿ ನಂತರ ಇಲ್ಲಿ ಇನ್ಚಾರ್ಜ್ ಎಕೋ ಕ್ಲಬ್ಗೆ ಇನ್ಚಾರ್ಜ್ ಟೀಚರ್ ಯಾರು ಇರ್ತಾರೋ ಅವರ ಹೆಸರನ್ನ ಇಲ್ಲಿ ನೀವು ಎಡಿಟ್ ಮಾಡಿಕೊಡಿ. ನಂತರ ನಾವು ಒಂದೊಂದು ತರಗತಿಗೆ 2 ಮಕ್ಕಳನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಕೋ ಕ್ಲಬ್ಗೆ ನೀವು 2 ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ಅಷ್ಟನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿದ ನಂತರ ಕೆಳಗಡೆ ಎಕೋ ಪ್ರೆಸಿಡೆಂಟ್ ಅಂತ ಎಕೋ ಪ್ರೆಸಿಡೆಂಟ್ ನೀವು ಯಾವುದಾದ್ರು ಒಂದು ಮಗುವನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಸಿಗ್ನೇಚರನ್ನು ತಗೊಳ್ಳಿ. ನಂತರ ಇನ್ಚಾರ್ಜ್ ಟೀಚರ್ ಸಿಗ್ನೇಚರನ್ನು ಇಲ್ಲಿ ತಗೊಳ್ಳಿ. ನಂತರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಥವಾ HMದು ಸೀಲು ಮತ್ತು ಸಿಗ್ನೇಚರನ್ನು ಇಲ್ಲಿ ತಗೊಂಡು ಇದನ್ನು ನಾವು ಒಂದು PDF ಅಥವಾ ಇಮೇಜ್ ಮಾಡಿಕೊಂಡು ಸೇವ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ನೋಟಿಫಿಕೇಷನ್ನ ರೆಡಿ ಮಾಡ್ಕೊಂಡಿದ ನಂತರ ಇಲ್ಲಿ ನಾವು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನೀವೊಂದು ಕಡೆ ಸೇವ್ ಮಾಡಿ ಇಟ್ಕೊಂಡಿರಿ. ಓಕೆ, ಇಲ್ಲಿ ಸೇವ್ ಮಾಡ್ಕೊಂಡಿರೋದು ಏನು ಮಾಡ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಏನಾಗುತ್ತೆ? ಅದು ಅಪ್ಲೋಡ್ ಆಗುತ್ತೆ. ಇನ್ನೂ ಅಪ್ಲೋಡ್ ಆಗಿಲ್ಲ. ಇದನ್ನು ನಾವು ಪ್ರಿವ್ಯೂ ಮಾಡ್ಕೋಬೋದು. ನೋಡಿ, ಪ್ರಿವ್ಯೂ ಈ ಥರ ಬರುತ್ತೆ. ಸೊ ಪ್ರಿವ್ಯೂ ಮಾಡಾದ ನಂತರ ನೀವೇನು ಮಾಡಬೇಕು? ಅದನ್ನು ಇಲ್ಲಿ ಸಬ್ಮಿಟ್ ಕೊಡಬೇಕಾಗುತ್ತೆ. ಸಬ್ಮಿಟ್ ಕೊಡ್ತೀವಿ. ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಅಲ್ಲಿಗೆ ನೀವು ನೋಟಿಫಿಕೇಷನ್ ಅಪ್ಲೋಡ್ ಮಾಡೋದು ಸಕ್ಸಸ್ಫುಲ್ ಆಗಿರುತ್ತೆ. ನಂತರ ಏನು ಮಾಡಬೇಕು? ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೇಕು. ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಇದೆ. ಸೊ
ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಸ್ಕೂಲ್ ಪಾರ್ಟಿಸಿಪೇಟ್ದು ಸರ್ಟಿಫಿಕೇಟ್ ಬರುತ್ತೆ. ಆ ಸರ್ಟಿಫಿಕೇಟ್ನ ನೀವು ಲಾಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಬೈಲಿಂಗ್ವಲ್ ಸೆಲೆಕ್ಟ್ ಮಾಡಿದ್ದೀನಿ. ನಂತರ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಡೌನ್ಲೋಡ್ ಆ್ಯಸ್ ಇಮೇಜ್, ಡೌನ್ಲೋಡ್ ಆ್ಯಸ್ PDF ಯಾವುದ್ರಲ್ಲಾರು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಆ್ಯಸ್ PDF ಆದರೆ PDF ಅಲ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆ್ಯಸ್ ಇಮೇಜ್ ಆದರೆ ಇಮೇಜಲ್ಲಿ ಡೌನ್ಲೋಡ್ ಆಗುತ್ತೆ. ಇದನ್ನು ಒಂದು ಕಾಪಿ ತೆಕ್ಕೊಂಡು ನಾವು ಸ್ಕೂಲ್ ಫೈಲಲ್ಲಿ ಇಟ್ಟರೆ ಆಯಿತು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.